ಅದು ಎಲ್ಲೋ ಬಹುಶಃ ಗೆದ್ದೆ ಬೈಲಿಂದ ಮೇಲೆ ನಿಮ್ಮ ಮಾಡ್ಮೇಲಿಂದ ಎಲ್ಲೋ ಬಂತದ ಅಲ್ಲೇ ಗಿಡದ ಮೇಲಿಂದ ಹತ್ತಿ ಹತ್ತಿ ಬಂದದ್ದದ. ಇದಕ್ಕೆ ಹಾಕ್ತಾನೆ ಯಾವಕ್ಕೆ ಬಾಕ್ಸ್ ತಗುವ ಬಂದು ಬಾಕ್ಸ್ ಕಳಿಸ್ತೀವಿ. ಓ ಇರು ವೀಡಿಯೋ ಅವನು ಏನು ಸಂಘಕ್ಕೇನ ಮಾರೆ ಓ ಏನು ಸ್ಟಾಪ್ ಕಂದಿಲ್ಲ ಕ್ಯಾಮ್ರಾ ಅದ ಅದಕ್ಕೆ ನಾಗಣ್ಣ ತಗೊಂಡು ಹೋಗ್ತೀರ ವರ್ಷ ಹೊಡೆದು ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಪಂದಾಂಬಾಗಿಲು. ಇವತ್ತು ಬೆಳಿಗ್ಗೆ ನಾನು ವರ್ಕ್ಶಾಪಿಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದಿದ್ದೆ. ಹುಡುಗರು ವರ್ಕ್ಶಾಪಲ್ಲೇ ಕೆಲಸ ಮಾಡ್ತಾಯಿದ್ರು. ನಾನು ಮನೆ ಹತ್ರ ಒಂಚೂರು ಸ್ಲ್ಯಾಬ್ ಮೇಲೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೆ. ಅಷ್ಟರೊಳಗೆ ನಮ್ಮ ಹುಡುಗ ನನಗೆ ಕರೆ ಮಾಡ್ದ. ಅಪ್ಪ, ಅಂಗಡಿ ಶೆಟ್ಟರ್ ಒಳಗೆ ಒಂದು ಹಾವಿದೆ, ಯಾವ ಹಾವು ಅಂತ ಗೊತ್ತಿಲ್ಲ ಅಂದರು. ಅದನ್ನು ಇವರಿಗೂ ಗೊತ್ತಾಗೋದಿಲ್ಲ ಇತ್ತು. ಇವರು ಮಧ್ಯಾಹ್ನ ಹೋಗಿ ಊಟ ಮಾಡಿ ಸೆಟ್ಟರನ್ನು ಓಪನ್ ಮಾಡಿದ್ದಾರೆ. ಆದರೆ ಇದೀಗ ಎಷ್ಟೊತ್ತಿಗೆ ಬಂದಿದ್ದು ಅಂತ ನಮ್ಮ CC ಕ್ಯಾಮರಾ ಚೆಕ್ ಮಾಡಿದರೆ ಮಾತ್ರ ನಮಗೆ ಗೊತ್ತಾಗ್ಬೋದು, ಯಾವಾಗ ಬಂದಿದ್ದು ಯಾವಾಗ ಒಳಗಡೆ ಹೋಗಿದ್ದು ಅಂತೇಳಿ. ನೋಡಬೇಕಿದ್ರೆ ನಮ್ಮ CC ಕ್ಯಾಮರಾ ಚೆಕ್ ಮಾಡಬೇಕು ನಾವು. ನಮ್ಮ ಅಂಗಡಿಗೆ ನಮ್ಮ ಅಣ್ಣನ ಮಗನಾದ ಡ್ಯಾಕ್ಸನ್ ಟೈಲ್ಸ್ ವರ್ಕು ಮತ್ತು ಕಲೆ ಕೆಲಸ, ಗಾರೆ ಕೆಲಸ, ಪ್ಲಂಬಿಂಗು ಹಾಗೂ ಗ್ರಾನೈಟು ಇದ್ರ ಕೆಲಸ, ಟೈಲ್ಸ್ ಕೆಲಸ ಎಲ್ಲ ವರ್ಕ್ ಮಾಡೋನು. ಯಾವಾಗೂ ನಮ್ಮ ಅಂಗಡಿಗೆ ವಿಸಿಟ್ ಕೊಡ್ತಾ ಇರ್ತಾನೆ, ಅವನು ಬರ್ತಾ ಇರ್ತಾನೆ, ನಮ್ಮ ಹುಡುಗರು ಫ್ರೆಂಡ್ ಆದ್ದರಿಂದ. ಇವತ್ತು ಕೂಡ ಅವನು ಬಂದು ಆ ಸೆಟ್ಟರಿಗೆ ಬರಿಕೊಂಡು ಹೀಗೆ ನಿಂತ್ಕೊಂಡಿದ್ದ. ಹೀಗೆ ನೋಡುವಾಗ ನಮ್ಮ ಮಗನಿಗೆ ಹೇಳ್ದ, ಹಣ ಅಲ್ಲಿ ನೋಡು, ಇದಿದೆ, ಒಂದು ಎಲೆ ಕಂಡಂಗೆ ಕಾಣುತ್ತೆ. ಕಡೆ ನೋಡುವಾಗ ಹಾವು. ಅದಕ್ಕೆ ಜಾಗೃತರಾಗಿ, ಯಾಕಂದರೆ ನಾನೀಗ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಹಾವುಗಳು ಎಲ್ಲಿರ್ತವೆ, ಎಲ್ಲಿ ಬರ್ತವೆ ಅಂತ ಗೊತ್ತಿಲ್ಲ. ಕೆಲವರು ಲೇಡೀಸು ಪಾಪ ಶೆಟ್ಟರನ್ನು ಓಪನ್ ಮಾಡ್ತಾರೆ, ಮಕ್ಕಳು ಓಪನ್ ಮಾಡ್ತಾರೆ, ದೊಡ್ಡವರು ಓಪನ್ ಮಾಡ್ತಾರೆ. ಸ್ವಲ್ಪ ದೂರ ಇದೆ. ಆವಾಗ ಈ ಹಾವು ಸೆಟ್ಟರ್ ಒಳಗೆ ಹೋಗಿ ನಿಂತ್ಕೊಂಡಿದ್ದು ನೋಡಿ. ಸೆಟ್ಟರ್ ಒಳಗೆ ಇರೋದ್ರಿಂದ ನಾವದು ಜಾಗ್ರತೆ ವಹಿಸ್ಕೊಂಡು, ಕಾಳಜಿ ವಹಿಸ್ಕೊಂಡು ಅದನ್ನು ನಾವು ಓಪನ್ ಮಾಡಿದ್ದೇವೆ. ಯಾಕಂದರೆ ಬಾಕ್ಸ್ ಓಪನ್ ಮಾಡಿ ಹಾವನ್ನು ಬಾಕ್ಸ್ ಓಪನ್ ಮಾಡಿದರೂ ನಮಗೆ ಹಿಡಿಲಿಕ್ಕಾಗಿಲ್ಲ. ಗಂಡು ಹಾವು ಇದು ಚರ್ಮ ಬಿಟ್ಟಿದೆ ನೋಡಿ, ಚರ್ಮ ಬಿಟ್ಟಿದೆ, ಗೊತ್ತಾಗ್ತದೆ ನನಗೆ. ಹಿಡಿಯುವಾಗ ಗೊತ್ತಾಯಿತು ಅದು ಚರ್ಮ ಬಿಟ್ಟಿದ್ದು ಹಾವು ಅಂತ. ಚರ್ಮ ಬಿಟ್ಟಿದ್ರ ಮೇಲೆ ಸ್ವಲ್ಪ ದಿವಸವು ಸಂಚಾರ ಎಲ್ಲ ಕಡಿಮೆ ಮಾಡ್ತವೆ. ಹೊಟ್ಟೆಗೂ ತಮ್ಮ ಫುಡ್ ತಗೊಳ್ಳೋದಿಲ್ಲ. ಇನ್ನೂ ಚೇತರಿಸ್ಕೊಳ್ಬೇಕು. ಬಾಲಭಾಗದಲ್ಲಿ ನಾನು ಹಿಡಿಯುವಾಗ ಅದು ಚರ್ಮ ಬಿಟ್ಟಿದ್ದು ಗೊತ್ತಾಗಿದೆ ನನಗೆ ನೋಡಿ. ಇದಕ್ಕೆ ಭಾಳ ಜಾಗ್ರತೆಯಿಂದ ನಾನು ಹಿಡಿದು, ಇದು ಗಂಡು ನಾಗ, ಜಾಗ್ರತೆಯಿಂದ ಹಿಡಿದು ನೋಡಿ, ಜಾಗ್ರತೆಯಿಂದ ಹಿಡಿದು ಅದಕ್ಕೆ ನಾನೀಗ ಕಾಡಿಗೆ ಬಿಡುವಂಥ ಕೆಲಸ ಮಾಡ್ತಾ ಇದ್ದೇನೆ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಪಂದಾಂಬಾಗಿಲು. ನೋಡಿ, ನಮ್ಮ ಅಂಗಡಿಯಲ್ಲೇ ಬಂದದಾದರೂ ನಮ್ಗೆ ಗೊತ್ತಿಲ್ಲ. ಆ ಪುಣ್ಯಾತ್ಮ ನಮ್ಮ ಅಂಗಡಿಗೆ ಬಂದು ಅದೇ ಸೆಟ್ಟರಿಗೋರ್ಗೆ ನೋಡಿ ನಿಂತಿದ್ದ. ಪುಣ್ಯಕ್ಕೆ ಅವನ ತಲೆಗೋ ಕಿವಿಗೋ ಮೈಮೇನು ಬೀಳಲಿಲ್ಲ, ತಲೆಗೋ ಕಿವಿಗೋ ಕಚ್ಚಲಿಲ್ಲ. ಯಾರಿಗೂ ಏನು ಅನಾಹುತ ಆಗಿದೆ. ಒಳ್ಳೆ ರೀತಿಯಲ್ಲಿ ಶೆಟ್ಟರನ್ನು ಓಪನ್ ಮಾಡಿ, ಈ ಕಡೆ ಬನ್ನಿ, ಓಪನ್ ಮಾಡಿ ಅದಕ್ಕೆ ನಾನೀಗ ಬಿಟ್ಟಿದ್ದೇನೆ. ಗಂಡನ ಹಾಗ ಇದು ನೋಡಿ, ಚೆನ್ನಾಗಿದೆ. ಹಾವಿಗೇನೂ ಆಗಿಲ್ಲ. ಯಾಕಂದರೆ ಶೆಟ್ಟರ್ ಸ್ಪ್ರಿಂಗಿಂಗ್ ಆಗದಿದ್ದರೆ ಎಲ್ಗೂ ಮೂಳೆ ಮುರಿತಿತ್ತು. ಅಂಥದ್ದೇನಾಗಿಲ್ಲ. ಫುಲ್ಲು ಹೆಡೆ ತೆಗಿಲಿಕ್ಕಾಗೋದಿಲ್ಲ. ಅಂದರೆ ಅದು ಚರ್ಮ ಬಿಟ್ಟಿದೆ. ಚರ್ಮ ಬಿಟ್ಟಿದ್ದರಿಂದ ಅದಕ್ಕೆ ಫುಲ್ಲು ಇದು ಬಿಡಲಿಕ್ಕಾಗೋದಿಲ್ಲ. ಆ ಕಡೆ ಮರದ ಮೇಲೆ ಹೋಗೋದು ಬೇಡ, ಆ ಕಡೆ ಹೋಗಿ ಸರ್ಕಸ್ ಮಾಡೋದು ಬೇಡ. ಹೋಗಿ ಏನಾದರೂ ಅಲ್ಲಿ ಹೆತ್ಕೊಳ್ತೀನಿ. ಹೋಗು ಆ ಕಡೆ ಹೋಗಿ. ಹಾಂ, ಆ ಕಡೆ ಹೋಗಿ ನಿನಗೇನು ಮಾಡಲ್ಲ. ಹೋಗಿ ಆ ಕಡೆ ಹೋಗು. ಮರದ ಮೇಲೆ ಹೋಗೋದು ಬೇಡ. ಹೋಗಿ ಸರ್ಕಸ್ ಮಾಡೋದು ಬೇಡ. ಏನಾದರೂ ಆಹಾರ ತಗೋ. ಹೋಗು. ಗಂಡನಾಗ ನೋಡಿ ಎಂಥ ಚೆನ್ನಾಗಿದೆ. ಹಾಂ, ಕಡೆ ಶಬ್ದ ಮಾಡ್ಲಕ್ಕ. ಹೋಗು, ಕುಡಿಲಿಕ್ಕೆ ನೀರು ಬೇಕಾದ್ರೆ ಅಲ್ಲಿದೆ, ನೀರಲ್ಲೇ ಬಿಡ್ತೇನೆ ನಿನಗೆ, ಅಲ್ಲಿ ನೀರು ಹತ್ರನೇ.
ಬಾ ನೀರ ಹತ್ರನೇ ಬಿಡ್ತೇನೆ. ಹೌದಾ ಕಾಣ್ ಇಂತು ನೀರು ಕುಡ್ಕೊಂಡು ಮೇಲೆ ಹೋಯ್ತಾ ಹೋಗಿ ಹೋಗಿ ಹೋಗಿ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನ ಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪಂದಾಂಬಾಗಿಲು. ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋ ಮುಗಿಸ್ತೇನೆ. ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ, ಇವತ್ತು ನಾನು ಮನೆಗಿದ್ದ ಕಾರಣ ನಮ್ಮ ಅಂಗಡಿಯಲ್ಲೇ ಬಂದಿದ್ದು ಒಂದು ರೆಸಿಪಿ ಮಾಡೋಕ್ಕಾಯ್ತು. ಒಂದೊಮ್ಮೆ ನಾನು ಹೊರಗಡೆ ಇದ್ದಿದ್ದರೆ ಇನ್ಯಾರಿಗೋ ದಮ್ಮೈ ಹಾಕಬೇಕಿತ್ತು. ಸದ್ಯಕ್ಕೆ ಬರೋರು ಯಾರೂ ಇಲ್ಲ, ಆಯಿತಾ. ನೋಡಿ, ಸೆಟ್ಟರನ್ನು ತೆಗುವಾಗ ಹಾಕುವಾಗ ನೋಡಿಕೊಂಡು ಜಾಗ್ರತೆ ವಹಿಸ್ಕೊಂಡು ಕಾಳಜಿಯಿಂದ ಸೆಟ್ಟರ್ ಓಪನ್ ಮಾಡಿ. ಸೆಟ್ಟರಲ್ಲಿ ನೋಡಿ ಇಂಥ ಅನಾಹುತ ಆಗ್ತದೆ. ಹಾಗಾಗಿ ಈ ವಿಡಿಯೋ ಒಂದು ಸಾಕ್ಷಿ ನಿಮಗೆ.